ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10 ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಅಧ್ಯಾಯ 12 ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಈ ಅಧ್ಯಾಯದ ಅಭ್ಯಾಸ 12.1 ಇದರಲ್ಲಿ ಪ್ರಶ್ನೆ 9ರ ಪರಿಹಾರವನ್ನು ಕಂಡುಹಿಡಿಯೋಣ. ಹಾಗೆ ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. The angle of elevation of the top of a building from the foot of the tower is 30 degree and the angle of elevation of the top of the tower from the foot of the building is 60 degree. If the tower is 50 meter high, find the height of the building. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ. ಇಲ್ಲಿ ನಾವು ಕಟ್ಟಡದ ಎತ್ತರ ಅಥವಾ ಹೈಟ್ ಆಫ್ ದ ಬಿಲ್ಡಿಂಗನ್ನು ಕಂಡುಹಿಡಿಯಬೇಕು. ಹಾಗೆ ಎರಡು ಅಂಶಗಳ ಬಗ್ಗೆ ಹೇಳಿದ್ದಾರೆ. ಒಂದು ಟವರ್ ಅಥವಾ ಗೋಪುರ, ಹಾಗೆ ಇನ್ನೊಂದು ಬಿಲ್ಡಿಂಗ್ ಅಥವಾ ಕಟ್ಟಡ. ಸೊ ಮೊದಲಿಗೆ ನಾವು ಕಟ್ಟಡ ಮತ್ತು ಗೋಪುರದ ಚಿತ್ರವನ್ನು ಬಿಡಿಸುವ. ಸೊ ಇಲ್ಲಿ ಈಗ ಮೊದಲಿಗೆ ನಾನು ಕಟ್ಟಡದ ಚಿತ್ರವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಉದಾಹರಣೆಗೆ ಇದು ಕಟ್ಟಡ ಅಂತ ನಾವು ಅಂದುಕೊಳ್ಳುವ. ಹಾಗೆ ಇಲ್ಲಿ ನೆಲ ಇದೆ. ಸೊ ಇಲ್ಲಿ ನೆಲ ಇದೆ. ಹಾಗೆ ಇಲ್ಲಿ ಒಂದು ಗೋಪುರದ ಚಿತ್ರವನ್ನು ತೆಗೆದುಕೊಳ್ಳುವ. ಸೊ ಇದು ಗೋಪುರ, ಹಾಗೆ ಇದು ಕಟ್ಟಡ. ಸೊ ದಿಸ್ ಇಸ್ ಬಿಲ್ಡಿಂಗ್ ಆ್ಯಂಡ್ ದಿಸ್ ಇಸ್ ಟವರ್. ಸೊ ನಾವೀಗ ಇಲ್ಲಿ ಉನ್ನತ ಕೋನಗಳನ್ನು ಬರೀಬೇಕು. ಸೊ ಇಲ್ಲಿ ಉನ್ನತ ಕೋನ ಅಥವಾ ಆ್ಯಂಗಲ್ ಆಫ್ ಇಲವೇಷನ್ನ ಬಗ್ಗೆ ಹೇಳಿದ್ದಾರೆ. ಆ್ಯಂಗಲ್ ಆಫ್ ಇಲವೇಷನ್ ಅಂದರೆ ಏನು? ನಾವೀಗ ಕೆಳಗೆ ನಿಂತ್ಕೊಂಡು ಮೇಲೆ ಇರುವಂಥ ವಸ್ತುವನ್ನು ನೋಡಬೇಕಾದ್ರೆ ತಲೆಯನ್ನು ಮೇಲಕ್ಕೆ ಎತ್ತಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಉಂಟಾಗುವಂಥ ಕೋನವನ್ನು ಆ್ಯಂಗಲ್ ಆಫ್ ಇಲವೇಷನ್ ಅಥವಾ ಉನ್ನತ ಕೋನ ಅಂತ ಹೇಳಿ ಕರೀತೇವೆ. ಸೊ ಇಲ್ಲೀಗ ಉನ್ನತ ಕೋನದ ಬಗ್ಗೆ ಕೊಟ್ಟಿದ್ದಾರೆ. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಫೂಟ್ ಆಫ್ ದ ಟವರ್ ಹಾಗೆ ಟಾಪ್ ಆಫ್ ದ ಬಿಲ್ಡಿಂಗನ್ನು ನೋಡಬೇಕು. ಸೊ ಫೂಟ್ ಆಫ್ ದ ಟವರ್ ಅಥವಾ ಗೋಪುರದ ಪಾದ ಯಾವುದು? ಇದನ್ನು ಗೋಪುರ ಅಂತ ತೆಗೆದುಕೊಂಡಿದ್ದೇವೆ. ಸೊ ಇದು ಗೋಪುರದ ಪಾದ ಅಥವಾ ಫೂಟ್ ಆಫ್ ದ ಟವರ್. ಇಲ್ಲಿಂದ ನಾವು ಯಾವುದನ್ನು ನೋಡಬೇಕು? ಬಿಲ್ಡಿಂಗ್ನ ತುದಿಯನ್ನು ನೋಡಬೇಕು. ಸೊ ಟಾಪ್ ಆಫ್ ದ ಬಿಲ್ಡಿಂಗನ್ನು ನೋಡಬೇಕು. ಸೊ ಆಗ ಉಂಟಾಗುವಂಥ ಕೋನದ ಅಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ? 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕೋನವನ್ನು ನಾವು 30 ಡಿಗ್ರಿ ಅಂತ ತೆಗೆದುಕೊಳ್ಳುವ. ಹಾಗೆ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಅಂತ ಇದೆ. ಸೊ ಕಟ್ಟಡದ ಪಾದ ಅಂದರೆ ಬಿಲ್ಡಿಂಗ್ನ ಫೂಟ್, ಹಾಗೆ ಗೋಪುರದ ಮೇಲ್ತುದಿ ಅಂದರೆ ಟವರ್ನ ಟಾಪನ್ನು ನೋಡಿದಾಗ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಫೂಟ್ ಆಫ್ ದ ಬಿಲ್ಡಿಂಗ್ ಇಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಟ್ಟಡದ ಪಾದ ಅಥವಾ ಫೂಟ್ ಆಫ್ ದ ಬಿಲ್ಡಿಂಗ್ ಇದೆ. ಹಾಗೆ ಇಲ್ಲಿ ಟಾಪ್ ಆಫ್ ದ ಟವರ್ ಅಥವಾ ಗೋಪುರದ ಮೇಲ್ತುದಿ ಇದೆ. ಸೊ ಇಲ್ಲಿಂದ ನಾವು ಗೋಪುರದ ಮೇಲ್ತುದಿಯನ್ನು ನೋಡಿದಾಗ ಉಂಟಾಗುವಂಥ ಕೋನದ ಅಳತೆ ಎಷ್ಟು? 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ಮೊದಲಿಗೆ ನಾವು ಚಿತ್ರವನ್ನು ಮಾಡಬೇಕಾಗ್ತದೆ. ಸೊ ಈಗ ಇಲ್ಲಿ ಇದನ್ನು ಹೆಸರಿಸುವ. ಇದನ್ನು ಎ ಅಂತ ತೆಗೆದುಕೊಳ್ತಾ ಇದ್ದೇನೆ, ಬಿ, ಹಾಗೆ ಇದನ್ನು ಸಿ ಅಂತ ತೆಗೆದುಕೊಳ್ತಾ ಇದ್ದೇನೆ, ಇದನ್ನು ಡಿ ಅಂತ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಮಗೆ ಒಂದರ ಅಳತೆಯನ್ನು ಕೊಟ್ಟಿದ್ದಾರೆ. ಯಾವುದದು? ಗೋಪುರದ ಎತ್ತರ ಎಷ್ಟು? ದ ಟವರ್ ಈಸ್ 50 ಮೀಟರ್ ಹೈ ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನಾವು ಗೋಪುರ ಅಂತ ತೆಗೆದುಕೊಂಡಿದ್ದೇವೆ. ಸೊ ಇದರ ಅಳತೆ ಸಿ ಡಿ ಇದೆ ಏನಿದೆ, ಈ ಸಿ ಡಿ ಅಳತೆಯನ್ನು ನಾವು 50 ಮೀಟರ್ ಅಂತ ಬರೀಬೋದು. ಇಲ್ಲಿ ಈ ರೀತಿ ಚಿತ್ರವನ್ನು ಮಾಡಿದ ಮೇಲೆ ನಾವೀಗ ಇಲ್ಲಿ ಏನನ್ನು ಕಂಡುಹಿಡಿಯಬೇಕು? ಕಟ್ಟಡದ ಎತ್ತರ ಅಂದರೆ ಎ ಬಿಯನ್ನು ಕಂಡುಹಿಡಿಬೇಕು. ಆದರೆ ಎ ಬಿಯನ್ನು ಕಂಡುಹಿಡಿಬೇಕಾದ್ರೆ ಈಗ ನೀವು ಈ ತ್ರಿಭುಜವನ್ನು ನೋಡಿದರೆ ಎ ಬಿ ಹಾಗೆ ಡಿ, ಈ ತ್ರಿಭುಜವನ್ನು ನೋಡಿದರೆ ಈ ತ್ರಿಭುಜದಲ್ಲಿ ನೀವು ಎ ಬಿಯನ್ನು ಕಂಡುಹಿಡಿಬೇಕಾದ್ರೆ ನಿಮಗೆ ಬಿ ಡಿ ಅಥವಾ ಎ ಡಿಯ ಬೆಲೆ ಗೊತ್ತಿರಬೇಕು. ಆದರೆ ಆ ಬೆಲೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂಥದ್ದು ಕೇವಲ ಸಿ ಡಿಯ ಬೆಲೆ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ ಇಲ್ಲಿರುವಂತಹ ಈ ಸಿ ಡಿಯ ಬೆಲೆಯನ್ನು ತೆಗೆದುಕೊಂಡು ಬಿ ಡಿಯನ್ನು ಕಂಡುಹಿಡಿಯಬೇಕು. ಸೊ ಒಮ್ಮೆ ಬಿ ಡಿಯ ಬೆಲೆ ಸಿಕ್ಕ ನಂತರ ನಾವು ಎ ಬಿಯನ್ನು ಕಂಡುಹಿಡಿಬೋದು. ಸೊ ಅದಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಈ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ತ್ರಿಭುಜ ಟ್ರ್ಯಾಂಗಲ್ ಸಿ ಡಿ ಬಿ ಇದನ್ನು ತೆಗೆದುಕೊಳ್ತಾ ಇದ್ದೇನೆ. ಇದನ್ನು ತೆಗೆದುಕೊಂಡು ನಾವೀಗ ತ್ರಿಕೋನಮಿತಿಯ ಅನುಪಾತವನ್ನು ಇಲ್ಲಿ ಉಪಯೋಗಿಸುವ. ಈಗ ಈ ತ್ರಿಭುಜದಲ್ಲಿ ನೀವು ಗಮನಿಸ್ಬೋದು. ಈಗ ತ್ರಿಭುಜ ಸಿ ಡಿ ಬಿಯನ್ನು ತೆಗೆದುಕೊಳ್ಳುವ. ಇಲ್ಲಿ ಕೋನ ಯಾವುದು? ಲಘು ಕೋನ ಯಾವುದು ತೆಗೆದುಕೊಳ್ಬೇಕು? ಸಿ ಡಿ ಬಿ ತ್ರಿಭುಜದಲ್ಲಿ 60 ಡಿಗ್ರಿ ಅಂತ ತೆಗೆದುಕೊಳ್ಬೇಕು. ಸೊ ತ್ರಿಭುಜ ಸಿ ಡಿ ಬಿಯಲ್ಲಿ ಅಥವಾ ಇನ್ ಟ್ರ್ಯಾಂಗಲ್
ಇನ್ ಟ್ರ್ಯಾಂಗಲ್ CDB. ಇಲ್ಲಿ ಈಗ ಮೊದಲಿಗೆ ನಾವು ಬಾವುಗಳನ್ನು ಗುರುತಿಸುವ. ಈಗ ಲಘುಕೋನಕ್ಕೆ ಎದುರಾಗಿರುವಂಥ ಬಾವು, ಇದನ್ನು ನಾವು ಅಭಿಮುಖ ಬಾವು ಅಂತ ಹೇಳ್ತೇವೆ, ಆಪೋಸಿಟ್ ಸೈಡ್ ಅಥವಾ ಪರ್ಪೆಂಡಿಕ್ಯುಲರ್ ಅಂತ ಕರಿತೇವೆ. ಹಾಗೆ ಈ ಲಘುಕೋನವನ್ನು ಉಂಟು ಮಾಡುವಂಥ ಇನ್ನೊಂದು ಬಾವುವನ್ನು ಪಾರ್ಶ್ವ ಬಾವು ಅಂತ ಹೇಳ್ತೇವೆ, ಅಥವಾ ಎಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಹೇಳಿ ಕರಿತೇವೆ. ನಂತರ ಇಲ್ಲಿ ಇರುವಂಥ ಈ 90 ಡಿಗ್ರಿ ಕೋನಕ್ಕೆ ಎದುರಾಗಿರುವಂಥ ಬಾವು ಅಂದರೆ BCಯನ್ನು ನಾವು ವಿಕರ್ಣ ಅಥವಾ ಹೈಪೋಟೆನ್ಯೂಸ್ ಅಂತ ಹೇಳಿ ಕರಿತೇವೆ. ಸೊ ಈ ರೀತಿಯಲ್ಲಿ ಮೊದಲಿಗೆ ಬಾಹುಗಳನ್ನು ಗುರುತಿಸುವ. ಈಗ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಯಾವುದು? BD ಅಳತೆ ಬೇಕು ನಮಗೆ ABಯನ್ನು ಕಂಡುಹಿಡಿಯಲಿಕ್ಕೆ. ಸೊ ಇಲ್ಲಿ ನಮಗೆ CD ಅಳತೆ ಗೊತ್ತಿದೆ. ಸೊ ಯಾವಾಗಲೂ ಕೂಡ ನಾವು ಬಾವುಗಳ ಅನುಪಾತವನ್ನು ಆಯ್ಕೆ ಮಾಡುವಾಗ ನಮಗೆ ಯಾವುದರ ಅಳತೆಯನ್ನು ಕೊಟ್ಟಿದ್ದಾರೆ ಹಾಗೆ ಏನನ್ನು ಕಂಡುಹಿಡಿಬೇಕು ಆ ರೀತಿಯಲ್ಲಿ ಅನುಪಾತವನ್ನು ತೆಗೆದುಕೊಳ್ಬೇಕು. ಸೊ ನಮಗೀಗ CDಯನ್ನು ಕೊಟ್ಟಿದ್ದಾರೆ ಅಂದರೆ ಇದನ್ನು ತೆಗೆದುಕೊಳ್ಬೇಕು ಅಭಿಮುಖ ಬಾವುವನ್ನು, ಹಾಗೆ BDಯನ್ನು ನಾವು ಕಂಡುಹಿಡಿಬೇಕು ಅಂದರೆ ಪಾರ್ಶ್ವ ಬಾವು ಅಥವಾ ಎಜಸೆಂಟ್ ಸೈಡನ್ನು ತೆಗೆದುಕೊಳ್ಬೇಕು. ಸೊ ಆ ರೀತಿಯಲ್ಲಿ ಬರುವಾಗೆ ನಾವೀಗ ತ್ರಿಕೋನಮಿತಿಯ ಅನುಪಾತವನ್ನು ಬರೀಬೇಕು. ಸೊ ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಬಾವು ಅಥವಾ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಎಜಸೆಂಟ್ ಸೈಡ್ ಅಥವಾ ನಾವು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಅಂತ ಹೇಳ್ತೇವೆ. ಸೊ ಇದು ಯಾವುದರ ಅನುಪಾತ? ಇದು ಟ್ಯಾನ್ ಥೀಟಾದ ಅನುಪಾತ. ಸೊ ಟ್ಯಾನ್ ಥೀಟಾ ಅಂತ ಬರಿತಾ ಇದ್ದೇನೆ. ಸೊ ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಬಾವು. ಸೊ ಅಭಿಮುಖ ಬಾವು ಅಂದರೆ ಯಾವುದಿಲ್ಲಿ? CD ಭಾಗಿಸು ಪಾರ್ಶ್ವ ಬಾವು ಅಥವಾ ಎಜಸೆಂಟ್ ಸೈಡ್ ಅಂದರೆ BD. CD ಭಾಗಿಸು BD ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಲಘುಕೋನ ಎಷ್ಟಿಲ್ಲಿ? 60 ಡಿಗ್ರಿ. ಸೊ ಟ್ಯಾನ್ 60 ಡಿಗ್ರಿ. ನಂತರ ಇಲ್ಲಿ ನಮಗೆ ಗೊತ್ತಿರುವಂಥ ಬೆಲೆಯನ್ನು ಬರೆಯುವ. CDಯ ಬೆಲೆ ಎಷ್ಟು? CDಯ ಬೆಲೆ 50 ಅಂತ ಕೊಟ್ಟಿದ್ದಾರೆ. ಸೊ 50 ಭಾಗಿಸು BD ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿಯ ಬೆಲೆ ವರ್ಗಮೂಲ 3 ಸ್ಕ್ವೇರ್ ರೂಟ್ ಆಫ್ 3. ನಂತರ ನಮಗೆ ಬೇಕಾಗಿರುವಂಥದ್ದು BD. ಸೊ ಈ BDಯನ್ನು ಈ ಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ವರ್ಗಮೂಲ 3ಅನ್ನು ಈ ಕಡೆಗೆ ತೆಗೆದುಕೊಂಡು ಬರ್ತಾ ಇದ್ದೇನೆ. ಸೊ ಈ ವರ್ಗಮೂಲ 3 ಈ ಕಡೆಗೆ ಬಂದಾಗ ಛೇದ ಅಥವಾ ಡಿನಾಮಿನೇಟರ್ಗೆ ಬರ್ತದೆ, ಇಲ್ಲಿ ಅಂಶದಲ್ಲಿದೆ. ಸೊ 50 ಭಾಗಿಸು ವರ್ಗಮೂಲ 3 ಅಂತಾಗ್ತದೆ. ಸೊ BD ಬಲಬದಿಗೆ ಹೋದಾಗ ಇಲ್ಲಿ ಅಂಶಕ್ಕೆ ಬರ್ತದೆ. ಸೊ ಇಲ್ಲಿ ನಮಗೀಗ BDಯ ಬೆಲೆ ಸಿಕ್ಕಿದೆ. ಸೊ BD ಎಷ್ಟು? BD ಇಸ್ ಈಕ್ವಲ್ ಟು 50 ಭಾಗಿಸು ವರ್ಗಮೂಲ 3 ಅಂತ ಸಿಕ್ಕಿದೆ. ಸೊ ಇದನ್ನು ನಾವು ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳುವ. ನಂತರ ಈಗ ನಾವು ಇದರಲ್ಲಿ ಇನ್ನೊಂದು ತ್ರಿಭುಜವನ್ನು ಆಯ್ಕೆ ಮಾಡಬೇಕು. ಯಾವ ತ್ರಿಭುಜ? ತ್ರಿಭುಜ ABDಯನ್ನು ತೆಗೆದುಕೊಳ್ಬೇಕು. ಈಗ ಈ ತ್ರಿಭುಜದಲ್ಲಿ ನೀವು ಮೊದಲಿಗೆ ಬಾಹುಗಳನ್ನು ಗುರುತಿಸಬೇಕು. ಈಗ ABD ತ್ರಿಭುಜವನ್ನು ತೆಗೆದುಕೊಂಡ್ರೆ ನಾವಿಲ್ಲಿ 30 ಡಿಗ್ರಿ ಲಘುಕೋನವನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಇದಕ್ಕೆ ಎದುರಾಗಿರುವಂಥ ಬಾವು ಯಾವುದು? ಇದು. ಸೊ ಇದು ಅಭಿಮುಖ ಬಾವು, ಆಪೋಸಿಟ್ ಸೈಡ್ ಅಥವಾ ಪರ್ಪೆಂಡಿಕ್ಯುಲರ್ ಆಗ್ತದೆ. ಹಾಗೆ ಈ ಲಘುಕೋನವನ್ನು ಉಂಟು ಮಾಡುವಂಥ ಇನ್ನೊಂದು ಬಾವುವನ್ನು ಪಾರ್ಶ್ವ ಬಾವು, ಎಜಸೆಂಟ್ ಸೈಡ್ ಅಥವಾ ಬೇಸ್ ಅಂತ ಹೇಳಿ ನಾವು ಕರಿತೇವೆ. ಸೊ ಈಗ ಈ ತ್ರಿಭುಜವನ್ನು ತೆಗೆದುಕೊಳ್ಳುವ. ಯಾಕೆಂದರೆ BD ಅಳತೆ ನಮಗೆ ಸಿಕ್ಕಿದೆ. ಸೊ BD ಎಷ್ಟು? 50 ಭಾಗಿಸು ವರ್ಗಮೂಲ 3 ಅಂತ ಸಿಕ್ಕಿದೆ. ಸೊ ಆದ್ದರಿಂದ ನಾವೀಗ ABಯನ್ನು ಕಂಡುಹಿಡಿಬಹುದು. ಸೊ ತ್ರಿಭುಜ ABDಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ತ್ರಿಭುಜ ABDಯಲ್ಲಿ ಅಥವಾ ಇನ್ ಟ್ರ್ಯಾಂಗಲ್ ABD ಇಲ್ಲಿ ನಾವೀಗ ಬಾವುಗಳ ಅನುಪಾತವನ್ನು ತೆಗೆದುಕೊಳ್ಬೇಕು. ಸೊ ಬಾವುಗಳ ಅನುಪಾತವನ್ನು ಆಯ್ಕೆ ಮಾಡುವಾಗ ಯಾವಾಗಲೂ ಕೂಡ ನೀವು ಕಂಡುಹಿಡಿಯಬೇಕಾಗಿರುವಂಥ ಬಾವು ಹಾಗೆ ನಿಮಗೆ ಬೆಲೆ ಗೊತ್ತಿರುವಂಥ ಬಾವು, 2 ಬಾವುಗಳನ್ನು ಆ ರೀತಿಯಲ್ಲಿ ಆಯ್ಕೆ ಮಾಡಬೇಕು. ಸೊ ಇಲ್ಲಿ ನಾವು ಅಭಿಮುಖ ಬಾವುವನ್ನು ಕಂಡುಹಿಡಿಯಬೇಕು ABಯನ್ನು. ಸೊ ಇದು ಹಾಗೆ ಪಾರ್ಶ್ವ ಬಾವಿನ ಬೆಲೆ ಈಗಾಗಲೇ ನಮಗೆ ಸಿಕ್ಕಿದೆ. ಸೊ ಇದು. ಸೊ ಇದೆರಡನ್ನು ತೆಗೆದುಕೊಳ್ಬೇಕು. ಅಂದರೆ ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಬಾವು ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಎಜಸೆಂಟ್ ಸೈಡ್ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಅಭಿಮುಖ ಬಾವು ಭಾಗಿಸು ಪಾರ್ಶ್ವ ಬಾವು ಅಂದರೆ ಯಾವುದು? ತ್ರಿಕೋನಮಿತಿ ಅನುಪಾತ ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಅಂತ ಬರೀತಾ ಇದ್ದೇನೆ. ಸೊ ಇಲ್ಲಿ ಅಭಿಮುಖ ಬಾವು AB ಎಷ್ಟು? ಅದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಸೊ AB ಭಾಗಿಸು ಪಾರ್ಶ್ವ ಬಾವು ಅಂದರೆ BD. ಸೊ AB ಭಾಗಿಸು BD ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಥೀಟಾದ ಬೆಲೆ ಎಷ್ಟಿಲ್ಲಿ? 30 ಡಿಗ್ರಿ. ಸೊ ಟ್ಯಾನ್ 30 ಡಿಗ್ರಿ ಅಂತ ಬರೀಬೇಕು. ನಂತರ ನಮಗಿಲ್ಲಿ AB ಭಾಗಿಸು BD. ಟ್ಯಾನ್ 30 ಡಿಗ್ರಿಯ ಬೆಲೆ ಗೊತ್ತಿದೆ. ಎಷ್ಟು ಟ್ಯಾನ್ 30 ಡಿಗ್ರಿ? 1 ಭಾಗಿಸು ವರ್ಗಮೂಲ 3. ಸೊ ನಮಗಿಲ್ಲಿ ಬೇಕಾಗಿರುವಂಥದ್ದು AB. ಸೊ ಈ BDಯನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಇದು ಡಿನಾಮಿನೇಟರ್ ಅಥವಾ ಛೇದದಲ್ಲಿದ್ದದ್ದು ಅಂಶಕ್ಕೆ ಬರ್ತದೆ. ಸೊ 1 ಭಾಗಿಸು ವರ್ಗಮೂಲ 3 ಇದೆ. ಇಲ್ಲಿ BDಯನ್ನು ಈ ಬದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಸೊ ಗುಣಿಸು BD ಅಂತ ಆಗ್ತದೆ. ನಂತರ ಇಲ್ಲೀಗ AB ಇಸ್ ಈಕ್ವಲ್ ಟು
ಬಿ ಡಿ ಭಾಗಿಸು ವರ್ಗಮೂಲ 3 ಅಂತ ಸಿಕ್ಕಿದೆ. ಇಲ್ಲೀಗ ಬಿ ಡಿಯ ಬೆಲೆಯನ್ನು ಹಾಕಿ ಸಮೀಕರಣ 1ರಿಂದ ನಾವಿಲ್ಲಿ ಬಿ ಡಿಯ ಬೆಲೆಯನ್ನು ಹಾಕ್ಬೋದು. ಸೊ ಬಿ ಡಿ ಎಷ್ಟು? ಬಿ ಡಿಯ ಬೆಲೆ ಎ ಬಿ ಇಸ್ ಈಕ್ವಲ್ ಟು ಬಿ ಡಿ ಭಾಗಿಸು ವರ್ಗಮೂಲ 3 ಅಂತ ಇದೆ. ಸೊ ಬಿ ಡಿ ಭಾಗಿಸು ವರ್ಗಮೂಲ 3 ಅಂತ ಇದೆ. ಸೊ ಈ ಬಿ ಡಿಯ ಜಾಗದಲ್ಲಿ ಈ ಬೆಲೆಯನ್ನು ಹಾಕಿ 50 ಭಾಗಿಸು ವರ್ಗಮೂಲ 3 ಭಾಗಿಸು ಈ ವರ್ಗಮೂಲ 3 ಇದೆ. ಸೊ ವರ್ಗಮೂಲ 3. ನಂತರ ಏನು ಮಾಡಬೇಕಂದ್ರೆ ಈ ವರ್ಗಮೂಲ 3ನ್ನು ಇಲ್ಲಿ ಮೇಲೆ ತೆಗೆದುಕೊಂಡು ಬಂದು ಇದರ ಜೊತೆ ಗುಣಿಸಬೇಕು. ಸೊ ಮೇಲೆ ಬಂದಾಗ ಏನಾಗ್ತದೆ? ಇದು ವರ್ಗಮೂಲ 3 ಇದ್ದದ್ದು 1 ಭಾಗಿಸು ವರ್ಗಮೂಲ 3 ಅಂತ ಆಗ್ತದೆ. ಯಾಕೆಂದರೆ ಇಲ್ಲೀಗ ವರ್ಗಮೂಲ 3 ಅಂತ ಇದೆ, ಇದನ್ನು ನಾವು ವರ್ಗಮೂಲ 3 ಭಾಗಿಸು 1 ಅಂತ ಕೂಡ ತೆಗೆದುಕೊಳ್ಬೋದು. ವರ್ಗಮೂಲ 3 ಭಾಗಿಸು 1 ಅಂದರೆ ವರ್ಗಮೂಲ 3 ಅಂತಾನೆ ಆಗ್ತದೆ. ಸೊ ಈಗ 50 ಭಾಗಿಸು ವರ್ಗಮೂಲ 3 ಇದೆ. ಸೊ ಈ ವರ್ಗಮೂಲ 3 ಭಾಗಿಸು 1ನ್ನು ಇಲ್ಲಿಗೆ ತಂದಾಗ ಅಂಶ ಮತ್ತು ಛೇದದಲ್ಲಿ ಬದಲಾವಣೆಯಾಗಿ ಇದು ಏನಾಗ್ತದೆ? 1 ಭಾಗಿಸು ವರ್ಗಮೂಲ 3 ಅಂತ ಆಗ್ತದೆ. ಸೊ ಇಲ್ಲಿ 50 ಗುಣಿಸಿದಾಗ 50 ಗುಣಿಸು 1 ಅಂದರೆ 50, ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ಎಷ್ಟಾಗ್ತದೆ? ಈಗ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದರೆ ವರ್ಗಮೂಲ 9. 9ನ್ನು ನಾವು 3ರ ವರ್ಗದ ರೂಪದಲ್ಲಿ ಬರೀಬೋದು. ಸೊ ಇಲ್ಲಿ ವರ್ಗ ಮತ್ತು ವರ್ಗಮೂಲ ಕ್ಯಾನ್ಸಲ್ ಆಗಿ ನಮಗೆ ಇದರ ಬೆಲೆ ಎಷ್ಟು ಸಿಗ್ತದೆ? 3 ಅಂತ ಸಿಗ್ತದೆ. ಸೊ 50 ಭಾಗಿಸು 3. ಸೊ ಇಲ್ಲಿ ಭಾಗಿಸಿದಾಗ 3 ಗುಣಿಸು 1 ಅಂದರೆ 3, ಉಳಿತಾ ಇದೆ 2, 3 ಗುಣಿಸು 6 ಅಂದರೆ 18, ಆಮೇಲೆ 2 ಉಳಿತಾ ಇದೆ. ಸೊ 16ನೇ 2 ಭಾಗಿಸು 3 ಮೀಟರ್ ಅಂತ ಉತ್ತರ ಸಿಗ್ತದೆ. ಸೊ ನೀವು ಈ ರೀತಿಯಲ್ಲಿ ಬರೀಬೋದು, ಅಥವಾ 16.66 ಮೀಟರ್ ಅಂತ ಕೂಡ ಬರಿಬೋದು. ನಿಮ್ಮ ಪಾಠ ಪುಸ್ತಕದಲ್ಲಿ 16ನೇ 2 ಭಾಗಿಸು 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ 16ನೇ 2 ಭಾಗಿಸು 3 ಮೀಟರ್ ಅಂತ ಬರಿತಾ ಇದ್ದೇನೆ. ಸೊ ನಂತರ ಕೊನೆಗೆ ನಾವು ಈ ರೀತಿಯಲ್ಲಿ ಬರೀಬೋದು. ಕಟ್ಟಡದ ಎತ್ತರ ಅಂದರೆ ಎ ಬಿ ಇಸ್ ಈಕ್ವಲ್ ಟು 16ನೇ 2 ಭಾಗಿಸು 3 ಮೀಟರ್, ಅಥವಾ ದ height of the building AB is equal to 16 2/3 meter.